ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಬಾಜ್. ದೇವರು ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ಇದು ಇಲ್ಲಿ ಅಕ್ಷರಶಃ ನಿಜವಾಗಿದ್ದು ಇಲ್ಲಿರುವಂಥ ಅಂಗವಿಕಲರ ಮತ್ತು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಇದು ಅನ್ವಯಿಸುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ವಿಕಲಚೇತನರಿಗೆ, ಅದರಲ್ಲೂ ಏನು 3 ಗಾಲಿಯ ವಾಹನವನ್ನು ಬಳಸುವಂಥ ವಿಕಲಚೇತನರಿಗೆ ವಾಹನ ನೀಡಬೇಕಾಗಿದ್ದು ಇಲಾಖೆಯ ಕರ್ತವ್ಯ. ಆ ಇಲಾಖೆಯ ಕರ್ತವ್ಯದಲ್ಲಿ ಈಗಾಗಲೇ ಫಲಾನುಭವಿಗಳಾಗಿದ್ದಾರೆ. ಅವರ ಪ್ರಮಾಣ ಪತ್ರಗಳನ್ನು ಸಿದ್ಧರು. ಅದಕ್ಕಾಗಿ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಾಹನಕ್ಕೂ 90,000 ರೂಪಾಯಿಯನ್ನು ಖರ್ಚು ಮಾಡಿ ವಾಹನಗಳನ್ನು ಸರಿತಾರೆ. ಆದರೆ ಅವುಗಳ ಹಂಚಿಕೆಯಲ್ಲಿ ಒಂದಿಷ್ಟು ವಿಳಂಬ ಆಗ್ತಾ ಇರೋದಕ್ಕೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನೆಂದರೆ, ಕೊಪ್ಪಳ ಜಿಲ್ಲೆಯಲ್ಲಿ ಇಲಾಖೆಯಿಂದ ಒಟ್ಟು 121 ವಾಹನಗಳನ್ನು ಈಗಾಗಲೇ ಖರೀದಿ ಮಾಡಿದ್ದಾರೆ. ಕಳೆದ 4 ತಿಂಗಳ ಹಿಂದಲೇ ಅದು ಖರೀದಿ ಮಾಡಿಕೊಂಡು ಬಂದಿದ್ದಾರೆ. ಅವುಗಳನ್ನು ಇಲಾಖೆಯವರು ತಮ್ಮ ಈ ಇಲಾಖೆಯ ಅಧೀನದಲ್ಲಿ ಅಥವಾ ಅವರ ಇದರಲ್ಲಿ ನಡೀತಾ ಇರುವಂಥ ಸುರಭಿ ವೃದ್ಧಾಶ್ರಮದ ಮುಂದೆ ಅವುಗಳನ್ನು ಬಿಸಿಲಿಗೆ ಇಟ್ಟಿದ್ದಾರೆ. ಬಿಸಿಲಿಗೆ ಈ ಬಾರಿ ಅಧಿಕ ಮಳೆ ಮತ್ತು ಗಾಳಿಯಿಂದಾಗಿ ಆ ವಾಹನಗಳು ಕಳೆದ 4 ತಿಂಗಳಲ್ಲಿ ವಾಹನಗಳು ತುಕ್ಕಿಡಿದಿವೆ ಮತ್ತು ಆ ವಾಹನಗಳ ಬಳಕೆ ಇಲ್ಲದೆ ಈಗ ಹಾಳಾಗುವಂಥ ಲಕ್ಷಣ. ಸಾಮಾನ್ಯವಾಗಿ ಒಂದು ಯಂತ್ರವನ್ನು ಬಳಕೆ ಮಾಡದೇ ಇದ್ದರೆ ಅವುಗಳ ಏಜುಗಳು ಮತ್ತು ಅವುಗಳ ಬಳಕೆ ಇಲ್ಲದೆ ತುಕ್ಕಿಡಿತದ್ದು ಒಂದು ಕಡೆ ಆಗಿದ್ದರೆ, ಅವುಗಳ ಬಳಕೆ ಆಗದೆ ಅವುಗಳ ಹಾಳಾಗುವ ಎಲ್ಲ ಲಕ್ಷಣಗಳಿವೆ. ಅದನ್ನು ಬಳಕೆ ಮಾಡಬೇಕಾಗಿತ್ತು ಮತ್ತು ಆ ವಾಹನಗಳ ಮಾಲೀಕರಿಗೆ, ಏನು ಫಲಾನುಭವಿಗಳಿದ್ದಾರೆ 121 ಜನಕ್ಕೆ ಹಂಚಿಕೆ ಆಗಬೇಕು. ಇದರ ಜೊತೆಗೆ ಕೊಪ್ಪಳದ ಈ ಸಂಸದರಾಗಿರುವಂಥ ರಾಜಶೇಖರ್ ಹಿಟ್ನಾಳ್ ಸಹ 4 ವಾಹನಗಳನ್ನು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮತ್ತೊಂದು 4 ವಾಹನಗಳು, ಅಂದರೆ 125 ವಾಹನಗಳು ಈಗಾಗಲೇ ಇವೆ. ಪ್ರತಿ ವಾಹನಕ್ಕೂ 90,000 ರೂಪಾಯಿ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವುಗಳ ವಾಹನಗಳನ್ನು ತಂದಿದ್ದಾರೆ. ಆದರೆ ಕೇವಲ ಶಾಸಕರ ಸಮಯ ನೀಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಶಾಸಕರ ಅಮೃತ ಹಸ್ತದಿಂದ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಅವುಗಳನ್ನು ನೀಡದೇ ಇರುವಂಥ ಕಾರಣಕ್ಕಾಗಿ ಅವುಗಳು ಕೊಳಿತಾ ಇವೆ. ಅವು ಮತ್ತು ಹಂಗೆ ವಿಕಲಚೇತನರು ಹೇಳಿದರೆ ನಾವು ಫಲಾನುಭವಿಗಳಾಗಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಪ್ರಮಾಣ ಪತ್ರಗಳನ್ನು ಏನು ಇಲಾಖೆಯಿಂದ ಡ್ರೈವಿಂಗ್ ಲೈಸೆನ್ಸು ಮತ್ತು ಈ ರೀತಿ ಎಲ್ಲ ಪ್ರಮಾಣ ಪತ್ರಗಳಿದ್ದರೂ ಸಹ ನೀಡದೇ ಇರುವಂಥ ಕಾರಣಕ್ಕಾಗಿ ಈಗ ನಾವು ಕಾಯ್ತಾ ಇದ್ದೇವೆ. ಜೊತೆಗೆ ಅವುಗಳು ಭಾಳಷ್ಟು ದಿವಸ ಅವುಗಳನ್ನು ಒಂದೇ ಕಡೆ ಇಟ್ಟರೆ ಅವುಗಳು ಹಾಳಾದರೆ ಮುಂದಿನ ದಿನಗಳಲ್ಲಿ ಮತ್ತೆ ಅವುಗಳನ್ನು ರಿಪೇರಿ ಮಾಡಬೇಕು. ಮತ್ತೆ ಅದಕ್ಕೆ ನಾವು ಖರ್ಚು ಮಾಡೋದಕ್ಕಿಂತ ನೀವು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಖರೀದಿ ಮಾಡಿದ ತಕ್ಷಣವೇ ನೀಡಬೇಕಾಗಿದ್ದು ಅತ್ಯಂತ ಅವಶ್ಯ ಅನ್ನೋದು ಆ ಫಲಾನುಭವಿಗಳ ಆಯ್ಕೆ ಇದೆ. ಜನರು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದು ಅಡ್ರೆಸ್ ಹಿಡಿದು ಮನೆ ಲೆಟ್ರ್ ಕಳಿಸಿ ಬಂದು ತೊಗೊಂಡವ್ರೆ ಅಂತ ಅನುವು ಮಾಡ್ಬೇಕು ರೀ. ಬಂದು ಅನುವು ಮಾಡಿದಾಗ ಅವ್ರು ಬರಲಿಲ್ಲ ಅಂತ ನಾವು ಒಂದ್ಸಲ ಅನುಕೂಲ ಮಾಡಿ ಕೊಟ್ಟರೆ ಅವ್ರ ಮನೆಗೆ ಹೋಗಿ ಆರ್ಡ್ರ್ ಮಾಡಿ ಬಂದು ತೊಗೊಂಡವ್ರೆ ಅಂತ ಹೇಳಿದ್ರೆ ಅವ್ರು ತೊಗೊಂಡು ಯೂಸ್ ಮಾಡ್ಕೊತಾರೆ. ತಾವು ಇಟ್ಕೊಂಡು ಇದು ಮಾಡಂಗಿಲ್ಲ ಅವರು. ಈಗ ಎಷ್ಟು 4-5 ತಿಂಗಳು ಆಯ್ತು ಅವ್ರು ತಪ್ಪಾಗತ್ತೆ ರೀ. ಅವ್ರು ಆಫೀಸರ್ ತಪ್ಪಾಗತ್ತೆ ರೀ. ಅವ್ರ ಮನೆ ಒಂದು ಲೆಟ್ರ್ ಕಳಿಸಿ ಬಂದು ತೊಗೊಂಡವ್ರೆ ಅಂತ ಆರ್ಡ್ರ್ ಮಾಡ್ಬೇಕು ಅವ್ರು. ಹಂಗಾಗಿ ಇದನ್ನು ಕೊಡೋದಲ್ಲ, ತಪ್ಪಾಗ ಇಲ್ಲಿವರೆಗೆ ಕೊಟ್ಟಿಲ್ಲ. ಅಲ್ಲೇ ಬೇಕು ಅವಶ್ಯಕತೆ ಐತೆ, ಅದು ಅವಶ್ಯಕತೆ ಐತ್ರಿ ಸರ್. ಅವಶ್ಯಕತೆ ಇರ್ತಾರೆ. ಕೆಲವೊಬ್ರು ಗಾಡಿ ಯೂಸ್ ಮಾಡ್ತಾರೆ, ಕೆಲವೊಬ್ರು ಸೈಕಲ್ ಯೂಸ್ ಮಾಡ್ತಾರೆ. ಹಂಗೆ ತೊಗೊಂಡು ಇಟ್ಕೊಳ್ಳೋದು ಅವ್ರು ತಪ್ಪಾಗುತ್ತೆ. ಗಾಡಿ ಅನ್ನೋದು ಇದು ಸೈಕಲ್ ಹೊಡೆದ ಗಾಡಿ ಹೊಡೆದ ಅನೌನ್ಸ್ ಮಾಡಿ ಕೇಳ್ರಿ. ಅದನ್ನು ಇಟ್ಟಂಗೆಲ್ಲ ಏನು ಹಾಕು ಇಟ್ಟಂಗೆಲ್ಲ ಜಂಗ್ ಹಿಡಿದೋಗಿ ತುಕ್ ಬಂದು ಬೀಳ್ತಾರೆ. ಅವೆಲ್ಲ ಸರಿ ಬರೋಂಗಿಲ್ಲ, ಮತ್ತು ಜನಕ್ಕೆ ಯೂಸ್ ಆಗಂಗಿಲ್ಲ ಅವು. ಈ ಕುರಿತು ಇಲಾಖೆಯ ಅಧಿಕಾರಿಗಳನ್ನು ಕೇಳಿದರೆ ಈಗಾಗಲೇ ಬಂದಿರೋದನ್ನು ಸತ್ಯ. ಅವುಗಳನ್ನು ಹಂಚಿಕೆ ಮಾಡೋಕ್ಕಾಯ್ದು ಇನ್ನೂ ಸ್ವಲ್ಪ ದಿವಸದಲ್ಲಿ ಏನು ಕೊಪ್ಪಳದ ಶಾಸಕರು ಒಂದು ಸಮಯವನ್ನು ನಿಗದಿ ಮಾಡಿ ಅವ್ರಿಗೆ ಹಂಚಿಕೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. 2022-23ನೇ ಸಾಲಿಗೆ ಇಲಾಖೆಯಿಂದ 20 ಗಾಡಿಗಳು ಬಂದಿದ್ವು. 2023-24ನೇ ಸಾಲಿಗೆ 121 ಗಾಡಿಗಳು ಗುರಿ ಬಂದಿದ್ದು. ಆ ಗುರಿಯಂತೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯಲ್ಲಿ ಮಂಡಿಸಿ ಸದರಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೂ ಈ 121 ಜನರ ಆಯ್ಕೆ ಮಾಡಿ ಅವರಿಗೆ ಈ ತ್ರಿಚಕ್ರ ವಾಹನವನ್ನು ಸೌಲಭ್ಯ ಕೊಡಲು ಸಮಿತಿ ನಿರ್ಣಯದಂತೆ ಆಯ್ಕೆಯಾಗಿರ್ತಾರೆ. ಸದರಿ ಆಯ್ಕೆಯಾದಂಥ ತಾಲೂಕವಾರು, ಕ್ಷೇತ್ರವಾರು, ಮತಕ್ಷೇತ್ರವಾರು ಒಂದೊಂದು ತಾಲೂಕಿಗೆ 23, ಕೆಲವು ತಾಲೂಕುಗಳಿಗೆ 21, ಕೆಲವು ತಾಲೂಕುಗಳಿಗೆ 24, ಈ ರೀತಿ 121 ಗುರಿ ಇರೋದನ್ನು ನಾವು ಈಗಾಗಲೇ ಕೊಪ್ಪಳ ಮತಕ್ಷೇತ್ರದಲ್ಲಿ MLA ಅವ್ರನ್ನ ನಾವು ಭೇಟಿ ಆದಾಗ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಡೇಟ್ ಕೊಟ್ಟಾಗ ಇಲ್ಲಿ ಎಲ್ಲ ಗಾಡಿ ಇಶ್ಯೂ ಮಾಡ್ತೀವಿ. ಸರಿ, ಯಾವಾಗ ಬಂದಿದ್ದು? ಈಗ ಬಂದು 3 ತಿಂಗಳಾಯಿತು. 3 ತಿಂಗಳಾಗಿದೆ ಗಾಡಿ ಬಂದು. ಅವೆಲ್ಲ ರೆಟ್ರೋಫಿಟ್ಮೆಂಟು ಮಾಡೋದು ಲೇಟ್ ಆಯಿತು. ಅದು ಹೀಗಾಗಿ ಗಾಡಿ ಅಲ್ಲೇ ಇದೆ. ಈಗ ಒಂದು ವಾರದಲ್ಲಿ ಈ ಎಲ್ಲ ಗಾಡಿಗಳನ್ನು ಎಲ್ಲ ಫಲಾನುಭವಿಗಳಿಗೆ ತಲುಪಿಸೋ ವ್ಯವಸ್ಥೆ ನಾವು ಇಲಾಖೆಯಿಂದ ಮಾಡ್ತೀವಿ. ಆದರೆ ಇದು ಕೇವಲ ಶಾಸಕರ ಅಮೃತಾಸ್ತಕ್ಕಾಗಿ ಅಥವಾ ಶಾಸಕರ ಸಮಯಕ್ಕಾಗಿ ಕಾಯ್ತಕ್ಕಿಂತ ಅದನ್ನು ಸಕಾಲಕ್ಕೆ ನೀಡಿದರೆ ಒಂದು ಫಲಾನುಭವಿಗಳಿಗೆ ಅನುಕೂಲ ಮತ್ತು ಇಲಾಖೆಗೆ ಅನುಕೂಲ ಮತ್ತು ಫಲಾನುಭವಿಗಳಿಗೆ ಒಂದು ಉತ್ತಮವಾದ ಸುಸ್ಥಿತಿಯಲ್ಲಿದ್ದ ವಾಹನಗಳನ್ನು ನೀಡಿದರೆ ಅವರು ಸಹ ಇಲಾಖೆಯನ್ನು ಮತ್ತು ವಾಹನಗಳನ್ನು
ಬಳಕೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಮಾಡ್ತಾರೆ. ಆದರೆ ಇಲ್ಲಿ ಆಗದೇ ಇರುವಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಬೇಗನೆ ನಮಗೆ ಇಲಾಖೆಯಿಂದ ಏನು 121 + 4 ಒಟ್ಟು 125 ವಾಹನಗಳ ನೀಡ್ರಿ ಅನ್ನೋದು ಅವರ ಒತ್ತಾಯ ಆಗಿದೆ. ಈ ಮುಂದಿನ ದಿನಗಳಲ್ಲಾದರೂ ಬೇಗನೆ ಅವರು ನೀಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.